ನಮಸ್ಕಾರ ವೀಕ್ಷಕರೇ. ಪೊಲಿಟಿಕ್ಸ್ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ನಾವು ತಿಳ್ಕೋಬೇಕಾಗತ್ತೆ. ಕಾರಣ ಪೊಲಿಟಿಕ್ಸ್ ಅನ್ನೋದು ನಾವು ಬದುಕುವಂಥ ವ್ಯವಸ್ಥೆನ ಬದಲಾಯಿಸುವಂಥದ್ದು. ನಾವು ಚೂಸ್ ಮಾಡುವಂಥ ಚುನಾಯಿತ ಪ್ರತಿನಿಧಿಗಳು ಅವರು ನಮ್ಮ ವ್ಯವಸ್ಥೆಯನ್ನು ಬದಲಾಯಿಸ್ತಾರೆ. ಆದರೆ ನಾವು ಎಂಥವ್ರನ್ನ ಚೂಸ್ ಮಾಡ್ತೀವಿ ಅಂತ ತಿಳ್ಕೊಬೇಕಾಗಿರೋದು ನಮ್ಮ ಅಧಿಕಾರ. ಪ್ಲಸ್ ಚೂಸ್ ಮಾಡೋದಕ್ಕೆ ಮುಂಚೆ ಇವ್ರನ್ನ ಚೂಸ್ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾರಾ ಕೆಟ್ಟದ್ದು ಮಾಡ್ತಾರಾ ಇಂಥ ವಿಷಯಗಳನ್ನ ತಿಳ್ಕೊಂಡು ಚೂಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಕೆಲವಷ್ಟು ಸಲ ಏನೇನು ಅನುಭವಿಸ್ಬೇಕಾಗುತ್ತೆ ಅಂತ ಆಲ್ರೆಡಿ ಕಣ್ಮುಂದೆ ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಮುಂದಕ್ಕೆ ಯೋಚನೆ ಮಾಡೋಣ. ಇನ್ನು ಮುಂದೆನಾದರೂ ಚೂಸ್ ಮಾಡುವಾಗ ಯಾರನ್ನ ಚೂಸ್ ಮಾಡ್ತಾ ಇದ್ದೀವಿ, ಯಾಕೆ ಇವ್ರನ್ನ ಚೂಸ್ ಮಾಡಬೇಕು ಅಂತ ಯೋಚನೆಗಳು ಮಾಡಿ ಚೂಸ್ ಮಾಡೋದು ಒಳ್ಳೆಯದು. ಪಕ್ಷ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವನ ನೋಡಿ ಚೂಸ್ ಮಾಡೋದು ಒಳ್ಳೆಯದು. ನಾವು ಯಾವುದೋ ಒಂದು ಪಕ್ಷ ಒಳ್ಳೇದು ಮಾಡ್ತಾ ಇದೆ ಅಂತ ಆ ಪಕ್ಷ ಗುರಿ ಇಟ್ಕೊಂಡು ಮಾಡ್ತೀವಿ. ಬಟ್ ಅಲ್ಲಿ ಬರೋವಂಥ ವ್ಯಕ್ತಿ ಆ ಒಳ್ಳೆ ಕೆಲಸ ಮಾಡ್ತಾನಾ ಇಲ್ವಾ ಅದ್ರ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಇಲ್ಲ ಅವನ ಹಿಸ್ಟ್ರಿನೂ ತಿಳ್ಕೊಬೇಕಾಗತ್ತೆ. ಇಷ್ಟು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾನೆ. ಇಲ್ಲ ಎಷ್ಟೋ ಜನ ಈಗ ಎಂಥವ್ರು ಬರ್ತಾ ಇದ್ದಾರೆ ರಾಜಕೀಯದಲ್ಲಿ, ದುಡ್ಡಿರೋರು ದುಡ್ಡು ಹಂಚ್ತಾರೆ, ರಾಜಕೀಯದಲ್ಲಿ ಗೆಲ್ತಾರೆ, ಗೆದ್ದವರು ನೆಕ್ಸ್ಟು ಆ ದುಡ್ಡು ಎಷ್ಟು ಹಂಚಿರ್ತಾರೋ ಅದ್ರ 4ರಷ್ಟು ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಿಸ್ನೆಸ್ ಆಗೋಗಿದೆ ಈ ರಾಜಕೀಯ ಅನ್ನೋದು. ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡುವಂಥ ವ್ಯಕ್ತಿ ನಿಜವಾಗ್ಲೂ ಸರ್ವಿಸ್ ಮಾಡೋದಕ್ಕೋಸ್ಕರನೇ ಬರ್ತಾ ಇದ್ದಾನ, ಇಲ್ಲ ಅವನ ಸೆಲ್ಫ್ ಮೋಟಿವ್ಗೋಸ್ಕರ ಬರ್ತಾ ಇದ್ದಾನ, ಅಧಿಕಾರ ಇಲ್ಲ ಹಣದ ಆಸೆ ಇಟ್ಕೊಂಡು ಬರ್ತಾ ಇದ್ದಾನ, ಇಂಥದ್ದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ನಮಗೆ ಗೊತ್ತಿದೆಯೋ ಇಲ್ವೋ, ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ವಿದ್ಯಾವಂತರಿಗಂತೂ ಗೊತ್ತಿರಲೇಬೇಕಾದಂಥ ವಿಷಯ ಏನಂದರೆ, ಯಾರೇ ಎಲೆಕ್ಷನ್ ನಿಂತ್ಕೋಬೇಕು ಅಂದರೆ ಅಫಿಡವಿಟ್ ಅಂತ ಒಂದು ಫೈಲ್ ಮಾಡಬೇಕು. ಅದರಲ್ಲಿ ಅವರ ಆಸ್ತಿ ಎಷ್ಟಿದೆ, ಅವ್ರ ಮೇಲೆ ಏನೇನು ಕೇಸ್ ಇದೆ, ಇಂಥ ಡೀಟೇಲ್ ಎಲ್ಲ ಕೊಡ್ತಾ ಹೋಗ್ಬೇಕು. ಜೊತೆಗೆ ವರ್ಷ ಅವರ ಇನ್ಕಮ್ ಹೇಗೆ ರೈಸ್ ಆಗ್ತಾ ಇದೆ ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ಬೇಕು. ಮೈ ನೇತಾ ಅಂತ ಒಂದು ಆ್ಯಪ್ ಇದೆ. ಮೈ ನೇತಾ ಆ್ಯಪಲ್ಲಿ ಇಂಥದ್ದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ವರ್ಷ ಅವರ ಇನ್ಕಮ್ ಸೋರ್ಸ್ ಅನ್ನೋದು ಎಷ್ಟು ರೈಸ್ ಆಗ್ತಾ ಇದೆ. ಪ್ಯಾನ್ ನಂಬರ್ ಅನ್ನೋದು ಕೊಟ್ಟಿರಲೇಬೇಕು, ಕಂಪಲ್ಸರಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಎಷ್ಟೋ ಜನ ಪ್ಯಾನ್ ನಂಬರ್ ಅನ್ನೋದು ಕೊಟ್ಟಿಲ್ಲ. ಇನ್ನು ನಮ್ಮ ರಾಜಕಾರಣಿಗಳು ಎಜುಕೇಟೆಡ್ ಆಗಿದ್ರೆ ಮಾತ್ರ ಅವ್ರಿಗೆ ಯಾವ ಕೆಲಸಕ್ಕೆ ಯಾವ ಡಿಸಿಷನ್ ತಗೋಬೇಕು, ನಾವು ಏನು ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ ಇಂಥದ್ದೆಲ್ಲ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ, ದುಡ್ಡು ಕೊಟ್ಟರು ಅಂತ ಯಾರೋ ಒಬ್ರು ಓಟ್ ಒತ್ತಿ ಬಂದಿರ್ತೀವಲ್ಲ ಅಂಥವ್ರು ಓದಿದಾರ, ಆ ರಾಜಕಾರಣದ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ, ಏನೂ ತಿಳ್ಕೊಳ್ದೆ ಓಟ್ ಇರ್ತೀವಿ. ಅದರಲ್ಲೂ ಎಷ್ಟೋ ಜನ ರಾಜಕಾರಣಿಗಳು SLC ಪಾಸ್ ಮಾಡದೇ ಇರೋರು, ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇದ್ದವರು, ಸಿಂಪಲ್ ಆಗಿ ಅವರ ಸೈನ್ ಮಾತ್ರ ಮಾಡೋದಕ್ಕೆ ಕಲ್ತಿರೋ ಅಂಥವ್ರು ಎಷ್ಟೋ ರಾಜಕಾರಣಿಗಳಿದ್ದಾರೆ. ಅಂಥ ವಿಷಯಗಳನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಇಂಥವ್ರಿಗೆ ನಾವು ಅಧಿಕಾರ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಇದರಿಂದ ನಮ್ಮ ಮಕ್ಕಳ ಫ್ಯೂಚರ್ ಆಗ್ಬೋದು, ಇನ್ನು ಬೇರೆ ಸೊಸೈಟಿ ಫ್ಯೂಚರ್ ಆಗ್ಬೋದು, ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೇ ನಾನು ತಿಳಿಸ್ತಾ ಇದ್ದೀನಿ. ಮೈ ನೇತಾ ಆ್ಯಪಲ್ಲಿ ಒಬ್ಬೊಬ್ಬರು ಡೀಟೇಲ್ಸು ಇದರಲ್ಲಿ ಅಫಿಡವಿಟಲ್ಲಿ ಅವ್ರು ಫೈಲ್ ಮಾಡಲೇಬೇಕು. ಅದರಲ್ಲೂ ಇನ್ನೊಂದು ಇನ್ಸಿಡೆಂಟ್ ಲಾಸ್ಟ್ ಟೈಮ್ ನಮಗೆ ಗೊತ್ತಿದೆಯೇ, ಎಷ್ಟೋ ಜನ ನೋಡಿರ್ತೀವಿ TV ನ್ಯೂಸ್ಗಳಲ್ಲಿ, ಏನಂದರೆ ಅಕಸ್ಮಾತ್ ಅಫಿಡವಿಟ್ ಫೈಲ್ ಮಾಡೋವಾಗ ವೇರಿಯೇಷನ್ ಆಸ್ತಿ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿದ್ರು. ಅವ್ರ ಹತ್ರ 10 ಕೋಟಿ ಆಸ್ತಿ ಇದ್ದು, ಇಲ್ಲ ನನ್ನ ಹತ್ರ ಇರೋದೇ 1 ಕೋಟಿ ಆಸ್ತಿ, ನನ್ನ ಹತ್ರ ಇರೋದೇ 70 ಲಕ್ಷ ಆಸ್ತಿ ಅಂತ ಸಬ್ಮಿಟ್ ಮಾಡಿದ್ರು ಅಂದರೆ ಅಂಥದ್ರ ಮೇಲೂ ಕೂಡ ಕೇಸ್ಗಳು ಫೈಲ್ ಆಗುತ್ತೆ. ಇವರು ಸುಳ್ಳು ಅಫಿಡವಿಟ್ ಕೊಟ್ಟು ಎಲೆಕ್ಷನಲ್ಲಿ ನಿಂತು ಗೆದ್ದರೆ ಅದನ್ನು ಸುಳ್ಳು ಅಂತ ಕೋರ್ಟಲ್ಲಿ ಪ್ರೂವ್ ಆಯಿತು ಅಂದರೆ ಅವರು ಅವರ ಪೋಸ್ಟ್ಗೆ ರಾಜೀನಾಮೆ ಕೊಡಬೇಕಾಗತ್ತೆ. ಇಂಥದ್ದೆಲ್ಲ ಇರುತ್ತೆ ಕಾನ್ಫ್ಲಿಕ್ಟ್ಗಳು. ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಕೆಲವಷ್ಟು ಅನುಕೂಲ ನಮಗೂ ಆಗುತ್ತೆ. ರಾಜಕಾರಣಿಗಳು ನಮ್ಮ ಕೈಯಲ್ಲಿರ್ತಾರೆ ಅಂತಲೇ ಅನ್ಕೋಬೋದು. ಕೆಲವಷ್ಟು ಸಲ ಇದರಿಂದ ಅನಾನುಕೂಲನೂ ಆಗ್ಬೋದು. ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಬಟ್ ನಾವು ಯಾರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದೀವಿ ಅದರಿಂದ ನಮಗಾಗೋ ಅನುಕೂಲಗಳೇನು ಇದನ್ನು ತಿಳ್ಕೊಳ್ಬೇಕು ಅಂದರೆ ಯಾವ ವ್ಯಕ್ತಿ, ಅವರ ವ್ಯಕ್ತಿತ್ವ, ಅವರ ಬ್ಯಾಕ್ಗ್ರೌಂಡು ಇಂಥದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಅವರು ಕೊಡ್ತಾ ಇರೋವಂಥ ಡೀಟೇಲ್ಸ್ ಸರಿಯಾಗಿದೆ ಇವನು ಕೂಡ ತಿಳ್ಕೊಬೇಕಾಗತ್ತೆ. ಅವನ್ನ ನಾನು ಮೈ ನೇತಾ ಆ್ಯಪಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರ್ಯಾರ್ದು ಆಸ್ತಿ ಹೇಗಿತ್ತು, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಪೊಲಿಟಿಕ್ಸ್ ಬಗ್ಗೆನೂ ಸ್ವಲ್ಪ ಇನ್ವಾಲ್ವ್ ಆಗಬೇಕಾಗುತ್ತೆ. ನಮ್ಮ ವ್ಯವಸ್ಥೆ ಅನ್ನೋದೇ ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ಇನ್ನು ಅದ್ರ ಜೊತೆಗೆ ಕೆಲವಷ್ಟು ಶಾಸನಗಳು, ಕೆಲವಷ್ಟು ಅಭಿವೃದ್ಧಿಗಳು ಇಂಥದ್ದೆಲ್ಲ ಡಿಸೈಡ್ ಮಾಡೋರು ಅವರೇ ಆಗಿರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಹೇಗೆ ಅದನ್ನೆಲ್ಲ ಅವ್ರು ಡಿಸೈಡ್ ಮಾಡ್ತಾರೆ ಅನ್ನೋ ಯೋಚನೆನೂ ಕೂಡ ನಾವು ಮಾಡಬೇಕಾಗತ್ತೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಬೇಕೇ ಆಗಿಲ್ಲ ಬಿಡಿ, ಪೊಲಿಟಿಕ್ಸ್ ಯಾಕೆ ಗುರು ಬೇಕು ನಮಗೆ ಅಂತೀವಿ. ಆದರೆ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋರು ಈ ಪೊಲಿಟಿಷಿಯನ್ಸೇ. ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ದೇ ಇದ್ದರೆ ನಮ್ಮ ಫ್ಯೂಚರೇ ವೇಸ್ಟು ಅನ್ನೋದು ಆಗೋಗ್ಬಿಡುತ್ತೆ. ಪೊಲಿಟಿಷಿಯನ್ಸಿಂದ ನಮ್ಮ ಫ್ಯೂಚರ್ ಡಿಸೈಡ್ ಆಗ್ತಾ ಇದೆ. ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿರುವಂಥ ಪೊಲಿಟಿಷಿಯನ್ಸು ಜಾಸ್ತಿನೇ ಕರಪ್ಟೆಡ್ ಅಂತ ಹೇಳ್ತಾರೆ. ಕೆಲವೊಬ್ಬರು ಅದರಲ್ಲಿ ನಿಯತ್ತಾಗಿರೋರು ಇದ್ದಾರೆ. ಅಂಥ ನಿಯತ್ತಾಗಿರೋರು ವ್ಯಕ್ತಿತ್ವನ ನಾವು ಗುರುತಿಸೋಣ, ಅಂಥವ್ರನ್ನ ಬೆಳೆಸೋಣ. ಅದರಿಂದ ನಮ್ಮ ಫ್ಯೂಚರು ಚೆನ್ನಾಗಿರುತ್ತೆ. ಈಗ ಬೇರೆ ದೇಶಗಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಶನೂ ಸಿಂಗಾಪುರ್ ಮಾಡ್ತೀವಿ, ಜಪಾನ್ ಮಾಡ್ತೀವಿ ಅಂತ ಹೋರಾಡ್ತಾ ಇರೋರು, ಹೊಡೆದಾಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಅದನ್ನು ಬಿಟ್ಟು ಅಯ್ಯೋ ಜಪಾನು ಬೇಡ, ಸಿಂಗಾಪುರು ಬೇಡ,
ನಮ್ಮ ಅಧಿಕಾರ ಸೇಫ್ ಆಗಿದ್ರೆ ಸಾಕು, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಬದುಕ್ತಾ ಇರೋ ಪೊಲಿಟಿಷಿಯನ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಈ ತರ ಅವರ ವಂಶ ಇನ್ನೂ ಒಂದು 10,000 ವರ್ಷ ಕುತ್ಕೊಂಡು ತಿಂದ್ರು ಕರಗದೇ ಇರೋ ಅಷ್ಟು ಆಸ್ತಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಪೊಲಿಟಿಕ್ಸ್ ಬಂದಿರೋರು ಇರ್ತಾರೆ. ಅಂಥವ್ರ ಬಗ್ಗೆನೂ ತಿಳ್ಕೊಬೇಕು. ಆಗ ನಾವು ಯಾರನ್ನ ನಿಲ್ಲಿಸ್ತಾ ಇದೀವಿ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಟೋಟಲಿ ಈಗ ಪೊಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗೋಗಿದೆ. ದುಡ್ಡಿದ್ದವ್ರಿಗೆ ಪೊಲಿಟಿಕ್ಸ್ ಅನ್ನೋದು ಬಂದ್ಬಿಟ್ಟಿದೆ. ಅದನ್ನ ಬದಲಾಯಿಸೋದು ನಮ್ಮ ಕೈಯಲ್ಲೇ ಇರುತ್ತೆ. ಬದಲಾವಣೆ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡೋಣ, ನಮ್ಮ ಕೈ ಸಾಧ್ಯ ಆದಷ್ಟು ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ನಮ್ಮಲ್ಲಿ ಈಗ ಮೈನೇತಾ ಆ್ಯಪ್ ಅಲ್ಲಿ ನಾವು ಬೇಸಿಕಲಿ ನೀವು ನೋಡ್ಬೋದು, ಮೈನೇತಾ ಕ್ಯಾಂಡಿಡೇಟ್ ಅಫಿಡೇವಿಟ್ಸ್ ಫಾರ್ ಎಲೆಕ್ಷನ್ ಇನ್ ಇಂಡಿಯಾ ಎಲ್ಲಾರ್ದು ಇರುತ್ತೆ. ಇಲ್ಲಿ ನೋಡ್ಬೋದು, ಇಟ್ ಪ್ರೊವೈಡ್ಸ್ ಕ್ರಿಮಿನಲ್ ಅಂಡ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಕ್ಯಾಂಡಿಡೇಟ್ಸ್, MPs, MLAs ಕಂಟೆಸ್ಟಿಂಗ್ ಇನ್ ಎಲೆಕ್ಷನ್. ಯಾರ್ಯಾರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೋ ಅವ್ರು ಎಲ್ಲರೂ ಕೂಡ ಅವ್ರ ಅಫಿಡವಿಟ್ನ ಕೊಡಬೇಕು. ಕಾರಣ ಅವ್ರೇನಾದರೂ ಸುಳ್ಳು ಹೇಳಿದರೆ, ಅಕಸ್ಮಾತ್ ಆಗಿ ಈ ರೀತಿ ಲಂಚ ಎಲ್ಲ ಹೊಡೆದು ಆಸ್ತಿ ಬೇಜಾರು ಮಾಡಿದರೆ ಅಂಥವ್ರ ಮೇಲೆ ಬೇಕಾದರೆ ಜನಸಾಮಾನ್ಯರು ಕೂಡ ಕೇಸ್ ಹಾಕಿ ವಾದಿಸಬಹುದು. ಇವರು ಈ ಥರ ಮಾಡಿದ್ದಾರೆ, ಈ ಥರ ಆಸ್ತಿ ಮಾಡಿದ್ದಾರೆ ಅಂತ ಸಾಮಾನ್ಯ ಜನ ಕೂಡ ಫೈಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ಈ ಥರ ಅಪ್ಲಿಕೇಶನ್ಗಳೆಲ್ಲ ಡೆವಲಪ್ ಮಾಡೋದು. ಕೆಲವಷ್ಟು ಒಳ್ಳೆ ರಾಜಕಾರಣಿಗಳು, ಒಳ್ಳೆ ಅಧಿಕಾರಿಗಳು ಇದರಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೇ ಇಂಥ ವಿಷಯಗಳನ್ನ ಆಚೆ ತರೋದಕ್ಕೆ ಫೈಟ್ ಮಾಡಿದ್ರು. ಅದು ಈಗ ನಡೀತಾ ಇದೆ. ಇನ್ನೊಂದಿತ್ತು RTI, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನೋದು. ಅದು ಕೆಲವಷ್ಟು ಕಡೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. RTI ಇಂದ ಕೂಡ ನಾವು ಪಡ್ಕೋಬೋದಾಗಿತ್ತು, ಬಟ್ ಆದರೆ ಅದು ತುಂಬ ಟೈಮ್ ತಗೊಳ್ತಾ ಇತ್ತು. ಆದರೆ ಇದರಲ್ಲಿ ಡೈರೆಕ್ಟಾಗಿ ನಮಗೆ ಸಿಕ್ಬಿಡುತ್ತೆ. ಮೈನೇತಾ ಹೋದರೆ ಸಾಕು, ಡೈರೆಕ್ಟಾಗಿ ನಮಗೆ ಇಲ್ಲಿ ಎಷ್ಟು ಪರ್ಸೆಂಟ್ಗಳು MPಗಳಿದ್ದಾರೆ, MP-ನಲ್ಲಿ ಎಷ್ಟು ಜನ ಕ್ರಿಮಿನಲ್ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲ ಡೀಟೇಲ್ಸ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೇನೆ, ಅಬೌಟ್ 82% ಆಫ್ MPs ಇನ್ ಲೋಕಸಭಾ 2019 ಆರ್ ಕರೋಡ್ಪತೀಸ್. ಅಂದರೆ 82% ಜನ ಎಲ್ಲ ಕೋಟ್ಯಾಧೀಶ್ವರರು. ಓನ್ಲಿ 14% ಆಫ್ ದಿ MPs, 14% ಅಷ್ಟೇ ಇದರಲ್ಲಿ ವುಮೆನ್ಸ್ ಇದ್ದಾರೆ. ಅಂದರೆ 2019 ಇವ್ರು ತೋರಿಸ್ತಾ ಇರೋದು. ಹೈಯೆಸ್ಟ್ ಇಲ್ಲಿ ತೋರಿಸ್ತಾರೆ ನೋಡಿ, ಬಿಹಾರ್ 328, 244. ಅಂದರೆ ಅಷ್ಟು ಜನ ಕ್ರಿಮಿನಲ್ ಕೇಸಸಲ್ಲಿ ಇನ್ವಾಲ್ವ್ ಆಗಿರೋರು ಅಂತ ಇವ್ರು ತೋರಿಸ್ತಾರೆ. ಅಲ್ಲಿ ತನಕ ಹೋಗೋದು ಯಾಕೆ, ಫಸ್ಟ್ ನಮ್ಮ ರಾಜ್ಯದ ತಿಳ್ಕೊಳ್ಳೋಣ, ಅದಾದ ಮೇಲೆ ಲೋಕಸಭೆಗೆ ಹೋಗೋಣ ಅಂತ ಎಲ್ಲರಿಗೂ ಅನಿಸುತ್ತೆ. ನಮ್ಮ ರಾಜ್ಯಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರದ ಮೇನ್ ಡಿಸಿಷನ್ ಮೇಕರ್ ಮೋದಿ ಅವ್ರ ಬಗ್ಗೆನೂ ಇದರಲ್ಲಿ ಕೊಟ್ಟಿದ್ದಾರೆ. ಯಾರನ್ನೂ ಬಿಡೋದಿಲ್ಲ, ಎಲ್ಲರೂ ಕ್ಯಾಂಡಿಡೇಟ್ ಲೆಕ್ಕನೇ. ಕ್ಯಾಂಡಿಡೇಟ್ ಆದ ಮೇಲೆ ಅವರು ಮಿನಿಸ್ಟರ್ ಆಗೋದು, ಪ್ರೈಮ್ ಮಿನಿಸ್ಟರ್ ಆಗೋದು. ಫಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಲೋಕಸಭಾ ಎಲೆಕ್ಷನ್ ಇಲ್ಲಿ 2019 ಇಲ್ಲಿ ಕೊಡ್ತಾರೆ ನೋಡಿ, ಆಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್. ಇಲ್ಲಿ ಹೋದ್ರೆ ಇಲ್ಲಿ ಸಿಗುತ್ತೆ ಆಲ್ ಕ್ಯಾಂಡಿಡೇಟ್ಸ್ ಲಿಸ್ಟು. ಇದರಲ್ಲಿ ಹೈಲೈಟ್ ಮಾಡಿ ಕೆಲವಷ್ಟನ್ನ ತೋರಿಸ್ತಾರೆ, ಅಷ್ಟು ಈಸಿಯಾಗಿ ಜನಕ್ಕೆ ಅರ್ಥ ಆಗಬೇಕು ಅಂತ. ಟೋಟಲ್ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನೋದು ಎಷ್ಟಿದೆ, 543 ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ. ಅದರಲ್ಲಿ ಟೋಟಲ್ ಕ್ಯಾಂಡಿಡೇಟ್ಸು ಎಷ್ಟು ಜನ ನಿಂತಿದ್ರು, 7,951 ಜನ ನಿಂತಿದ್ರು. ಇದರಲ್ಲಿ ಕ್ರಿಮಿನಲ್ ಕೇಸಸ್ ಇದ್ದವರು 1,500 ಜನ, ಕರೋಡ್ಪತಿ 2,300 ಜನ, ಗ್ರ್ಯಾಜುಯೇಟ್ಸ್ 3,822. ಇಲ್ಲೇ ನಮ್ಮಲ್ಲಿ ಡ್ರಾಬ್ಯಾಕ್ ಆಗ್ತಾ ಇರೋದು, ಗ್ರ್ಯಾಜುಯೇಟ್ಸ್ಗಳು ಜಾಸ್ತಿ ಯಾರು ಪೊಲಿಟಿಕ್ಸ್ಗೆ ಇಂಟ್ರೆಸ್ಟನ್ನ ತೋರಿಸ್ತಾ ಇಲ್ಲ. ವುಮೆನ್ ಕ್ಯಾಂಡಿಡೇಟು 720. ಅದರಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡದೇ ಇರೋರೇ 779 ಜನ ಇದ್ದಾರೆ. ಲೆಕ್ಕ ಹಾಕೊಳ್ಳಿ. ಜನ ಈಗಲೂ ಕೂಡ ಎಚ್ಚೆತ್ಕೋಬೇಕು. ಕಾರಣ ನಾವು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿಲ್ಲ ಅಂದರೆ ಬ್ಯಾಂಕಲ್ಲಿ ಇಷ್ಟೊಂದು ಡೀಟೇಲ್ಸ್ಗಳನ್ನ ಬ್ಯಾನ್ ಮಾಡ್ತೀವಿ, ಇದು ಲಾಕ್ ಮಾಡ್ತೀವಿ, ಅಕೌಂಟ್ ಲಾಕ್ ಮಾಡ್ತೀವಿ ಅಂತಾರೆ. ಇಲ್ಲಿಷ್ಟು ಜನ ಪೊಲಿಟಿಷಿಯನ್ಸ್ಗಳೇ ಕೊಟ್ಟಿಲ್ಲ. ಇನ್ನು ಗೆದ್ದಿರೋರು ಎಷ್ಟು ಜನ, ಅದರಲ್ಲಿ ಯಾರು ಕರೋಡ್ಪತಿ, ಅದರಲ್ಲಿ ಎಷ್ಟು ಜನದ ಮೇಲೆ ಕೇಸ್ ಇದೆ, ಅದರಲ್ಲಿ ಇನ್ನೂ ಯಾರು ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ. ವಿನ್ನರ್ಸ್ ಹೂ ಆರ್ ಗ್ರ್ಯಾಜುಯೇಟ್ ಆರ್ ಎಬವ್ 537ರಲ್ಲಿ 390 ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಇನ್ನು ಉಳಿದವರು ಯಾರು ಗ್ರ್ಯಾಜುಯೇಟ್ಸ್ ಅಲ್ಲ. ಗ್ರ್ಯಾಜುಯೇಟ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಓದೋದಕ್ಕೆ ಬರೆಯೋದಕ್ಕೆ ನಾಲೆಡ್ಜ್ ಇದ್ರೆ ಅಟ್ಲೀಸ್ಟ್ ಸಾಕು ಅನ್ಬೋದು. ಎಷ್ಟೋ ಜನ ಅದರಲ್ಲಿ ಬರೀ ಸೈನ್ ಮಾತ್ರ ಹಾಕಕ್ಕೆ ಬರೋರು ಕೂಡ ಇರ್ತಾರೆ. ಇನ್ನು ನಮ್ಮ ಕರ್ನಾಟಕ ಇದರಲ್ಲಿ ಡೀಟೇಲ್ಸ್ ಸಿಕ್ಬಿಡುತ್ತೆ, ಯಾವ್ಯಾವ ಸ್ಟೇಟಲ್ಲಿ ಯಾರ್ಯಾರು MPಗಳಾಗಿದ್ರು ಅದ್ರ ಬಗ್ಗೆನೂ ಎಲ್ಲ ಡೀಟೇಲ್ಸ್ ಇದ್ರೆ ಸಿಕ್ಬಿಡುತ್ತೆ ನೋಡಿ. ಯಾವ ಕ್ಷೇತ್ರ ಅಂತಲೂ ಕೊಡ್ತಾರೆ. ಇನ್ನು ಸ್ಟೇಟ್ ವೈಸ್ ಕಾನ್ಸ್ಟಿಟ್ಯೂಯೆನ್ಸಿ ಕೂಡ ತೋರಿಸ್ತಾರೆ ಅವರು, ಯಾವ ಸ್ಟೇಟು ಹೇಗೆ, ಯಾವ ಸ್ಟೇಟಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಈಗ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ನೋಡಿದ್ರೆ ಯಾರು ಗೆದ್ದಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ನಾವು ಬ್ಯಾಂಗ್ಳೂರ್ ಸೆಂಟ್ರಲ್ ನೋಡಿದ್ರೆ ಬ್ಯಾಂಗ್ಳೂರ್ ಸೆಂಟ್ರಲ್ದೇ ಅವ್ರು ಕೊಡ್ತಾರೆ, ಎಷ್ಟು ಜನ ನಿಂತಿದ್ರು ಎಲೆಕ್ಷನ್ಗೆ, ಅದರಲ್ಲಿ ಎಷ್ಟು ಜನ ಗೆದ್ದರು ಏನಾಯಿತು ಅಂತ ನೋಡ್ಬೋದು. ವಿನ್ನರ್ ಬಂದು PC ಮೋಹನ್. ಅವರ ಆಸ್ತಿ, ಅವರು 12th ಪಾಸ್ ಆಗಿರೋರು 75 ಕೋಟಿ
ಅವರ ಟೋಟಲ್ ಆಸ್ತಿ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ. ಏಜ್ 55. ಒಬ್ಬೊಬ್ರು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಅದರಲ್ಲಿ ಎಲೆಕ್ಷನಲ್ಲಿ ನಿಂತಿದ್ದವ್ರದ್ದು ನೋಡಿ, ಇಲ್ಲಿ CBK ರಮಾ ಅನ್ನೋರು ಇಲಿಟ್ರೇಟ್, ಅವ್ರು ಓದಿಲ್ಲ, ಆದರೂ 15 ಕೋಟಿ ಆಸ್ತಿ ಇದೆ. ಆಸ್ತಿ ಹೇಗೋ ಅಪ್ಪ ಅಮ್ಮನಿಂದ ಬಂದಿರ್ಬೋದು, ಇನ್ನೊಂದಿರ್ಬೋದು ಬಿಡಿ. ಇದರಲ್ಲಿ ನಿಂತಿರೋರು ನೋಡಿ, ಇಲ್ಲಿ ಅರುಣ್ ಪ್ರಸಾದ್, ಹೊಸದು ಯಾವುದೋ ಪಾರ್ಟಿ ಇದು VCK ಅಂತ, 12th ಪಾಸು, ಏಜ್ 44, 46,000 ಮಾತ್ರ ಆಸ್ತಿ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ಇದೇನಂದ್ರೆ ನಾವು ಅಫಿಡವಿಟ್ ಅಲ್ಲಿ ನಮ್ಮ ಹತ್ರ ಇರುವಂತ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೋದು, ಮನೆ ಆಗ್ಬೋದು, ಎಲ್ಲಾ ಡೀಟೇಲ್ಸು ಮೆನ್ಷನ್ ಮಾಡಬೇಕಾಗತ್ತೆ. ಅದರಲ್ಲಿ ಅಪ್ಪಿ ತಪ್ಪಿ ಸುಳ್ಳು ಅನ್ನೋ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ರೆ ಅದ್ರ ಮೇಲೆ ಬೇಕಾದ್ರೆ ಜನ ಕೇಸ್ ಹಾಕ್ಬೋದು, ಅದರಿಂದ ಅಧಿಕಾರ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. 10th ಪಾಸ್ ಆಗಿರೋರು ಇದ್ದಾರೆ, ಓದೇ ಇರೋರು ಇದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರೋರು ಇದ್ದಾರೆ, ಆಮೇಲೆ ಇದರಲ್ಲಿ ಕ್ರಿಮಿನಲ್ ಕೇಸಸ್ ಇರೋರು ಇದ್ದಾರೆ, ಎಲ್ಲರೂ ಇರ್ತಾರೆ. ಒಬ್ಬೊಬ್ರದ್ದೇ ಡೀಟೇಲ್ಸ್ ನಾವು ಇದರಲ್ಲಿ ಆರಾಮಾಗಿ ತಿಳ್ಕೊಬೋದು. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಯಾರು ನಿಂತ್ಕೊಳ್ತಾ ಇದ್ದಾರೆ, ಅವರು ಏನು ಓದಿದ್ದಾರೆ, ಏನು ಓದಿಲ್ಲ, ಅವರ ಆಸ್ತಿ ಎಷ್ಟಿದೆ, ಎಲ್ಲ ಡೀಟೇಲ್ಸು ಇದರಲ್ಲಿ ಆರಾಮಾಗಿ ಸಿಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ಇದರಲ್ಲಿ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಯವ್ರ ಡೀಟೇಲ್ಸು ತಿಳ್ಕೊಬೋದು ಅಂತ. ಇಲ್ಲಿ ಟೋಟಲ್ ವಿನ್ನರ್ಸ್ ಇದಾರಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಒಳಗಡೆ ಕರ್ಕೊಂಡು ಹೋಗುತ್ತೆ. ಅದು ಯಾರ್ಯಾರು ಗೆದ್ದಿದ್ದಾರೆ, ಅವರು ಯಾವ ಸ್ಟೇಟಿಂದ ನಿಂತಿದ್ರು, ಪ್ಲಸ್ ಅವರ ಆಸ್ತಿಗಳ ಡೀಟೇಲ್ಸು ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲೂ ಇರುತ್ತೆ. ಇಲ್ಲ ನಾವು ಅದನ್ನು ಸಾರ್ಟ್ ಮಾಡ್ಕೋಬೋದು. ಈಗ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವ್ರದ್ದು ಹುಡ್ಕೊಂಡು ಹೋಗ್ಬೋದು ಇದರಲ್ಲಿ. ಇಲ್ಲಿ ನರೇಂದ್ರ ಮೋದಿ ಅವ್ರದ್ದು ಇದೆ ನೋಡಿ, ವಾರಣಾಸಿನಲ್ಲಿ ಎಲೆಕ್ಷನ್ ನಿಂತಿದ್ದರು, BJP, ಯಾವುದೇ ಕ್ರಿಮಿನಲ್ ಕೇಸಸ್ ಇಲ್ಲ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ, ಅವರ ಆಸ್ತಿ 2.5 ಕೋಟಿ ಇದೆ. ಜಸ್ಟ್ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಟ್ಬಿಡ್ತಾರೆ. ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶ್ ವಾರಣಾಸಿಯಿಂದ ನಿಂತು ಗೆದ್ದರು, ಅವರ ಯಾರ ಮಗ, ಅವರ ಏಜ್ ಎಷ್ಟು, ಪ್ಲಸ್ ಅವರ ವೋಟರ್ ID ಡೀಟೇಲ್ಸು, ಅವರು ಪ್ರೊಫೆಷನ್ ಏನು, ಎಲ್ಲ ಡೀಟೇಲ್ಸು ಇದರಲ್ಲಿ ಸಿಗುತ್ತೆ. ಪ್ಲಸ್ ಇಲ್ಲಿ ಅದರ್ ಎಲೆಕ್ಷನ್ ಡೀಟೇಲ್ಸ್ ಅವರು ಕೊಡ್ತಾ ಹೋಗ್ಬೇಕಾಗತ್ತೆ. 2007 ಎಷ್ಟು ಆಸ್ತಿ ಇತ್ತು ಅವ್ರದ್ದು, 42 ಲಕ್ಷ ಇತ್ತು. ಅದಾದ ಮೇಲೆ 2012 ಗುಜರಾತಲ್ಲಿ ನಿಂತ್ಕೊಂಡಾಗ ಅವ್ರ ಆಸ್ತಿ ಎಷ್ಟಿತ್ತು, ರೈಸ್ ಆಗ್ತಾ ಹೋಗುತ್ತೆ. ಕಾರಣ ಎಷ್ಟೇ, ಎಲೆಕ್ಷನ್ನಲ್ಲಿ ನಿಂತ್ಕೊಂಡ್ಮೇಲೆ ತಿಂಗಳಿಗೆ ಏನಿಲ್ಲ ಅಂದರೂ ಅವ್ರಿಗೆ 1.5 ಲಕ್ಷದಿಂದ 2 ಲಕ್ಷ ಇನ್ಕಮ್ ಬರುತ್ತೆ. ಪ್ಲಸ್ ಅದು ಇದು ಬೆನಿಫಿಟ್ಗಳಿರೋದ್ರಿಂದ ಎಲ್ಲ ಸೇರಿಸಿ 1 2 ರಿಂದ 3 ಲಕ್ಷ ಬರುತ್ತೆ. ವರ್ಷಕ್ಕೆ ಆವ್ರೇಜಾಗಿ ತಗೊಳ್ತೀವಿ ಅಂದರೆ ಒಂದು 30 ಲಕ್ಷ ಅಂತೂ ಆರಾಮಾಗಿ ಉಳಿಸ್ಬೋದು. ಏಕೆಂದರೆ ಎಷ್ಟೋ ಬೆನಿಫಿಟ್ಗಳು ಗೌರ್ಮೆಂಟಿಂದ ಸಿಗೋದ್ರಿಂದ ಒಂದು 30 ಲಕ್ಷ ಆವ್ರೇಜಾಗಿ ಉಳಿಸ್ಬೋದು. ಇನ್ನು ದಾನ ಧರ್ಮ ಮಾಡ್ತೀನಿ, ಬಂದವ್ರಿಗೆ ಮದುವೆ ಗಿಫ್ಟು ಅದು ಎಲ್ಲ ಕೊಟ್ಟು ಉಳಿದ್ರು ಇವರ ಆಸ್ತಿ ಆವಾಗಿಂದ ವರ್ಷ ಲೆಕ್ಕ ಹಾಕೊಂಡು ಬಂದರೆ 2 ಕೋಟಿ ತನಕ ಬಂದು 2017ರಲ್ಲಿ ನಿಂತಿತ್ತು. ಇವರು ಸಬ್ಮಿಟ್ ಮಾಡಿರೋ ಅಫಿಡವಿಟಲ್ಲಿ 2019ರಲ್ಲಿ ಇದ್ರ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರೋದು. 2019ರಲ್ಲಿ 2.5 ಕೋಟಿ ಆಸ್ತಿ ಇದೆ ಅವ್ರು ತೋರಿಸ್ಕೊಂಡಿರೋದು. ಕ್ರಿಮಿನಲ್ ಕೇಸಸ್ ಇಲ್ಲಿದ್ರೆ ಎಷ್ಟು ಕ್ರಿಮಿನಲ್ ಕೇಸಸ್ ಇರುತ್ತೆ ಅಂತಲೂ ತೋರಿಸುತ್ತೆ ನೋಡಿ. ಅದಾದ ಮೇಲೆ ಅವ್ರು ಏನು ಓದಿದ್ದಾರೆ, ಯಾವ ಯೂನಿವರ್ಸಿಟಿಯಿಂದ ಓದಿದ್ದಾರೆ, ಇನ್ನು ಸೆಲ್ಫ್ ಅವರ ಹೆಸರಲ್ಲಿ ಇರುವಂಥ ಆಸ್ತಿಗಳೇನು, ಪ್ಯಾನ್ ನಂಬರ್ ಡೀಟೇಲ್ಸ್ ಹಾಕಿದಾರ, ವೈಫು, ಮಕ್ಕಳು, ಡಿಪೆಂಡೆಂಟು ಯಾರ ಮೇಲಾದರೂ ಆಸ್ತಿ ಮಾಡಿಟ್ಟಿದ್ದಾರೆ. ಈಗೇನು ಮಾಡ್ತಾರೆ, ಕೆಲವಷ್ಟು ರಾಜಕಾರಣಿಗಳು ಅವರ ಮಕ್ಕಳ ಹೆಸರಲ್ಲಿ, ಮೊಮ್ಮಕ್ಕಳ ಹೆಸರಲ್ಲಿ, ಇಲ್ಲ ವೈಫ್ ಹೆಸರಲ್ಲಿ, ತಂಗಿ ಮಕ್ಕಳ ಹೆಸರಲ್ಲಿ, ಇವರು ಡಿಪೆಂಡೆಂಟ್ ಹೆಸರಲ್ಲೆಲ್ಲ ಆಸ್ತಿಗಳು ಮಾಡಿರ್ತಾರೆ. ಆ ಥರ ಇದ್ರೆ ಆ ಡೀಟೇಲ್ಸು ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಅದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಸುಳ್ಳು ಮಾಹಿತಿ ಆಧಾರದ ಮೇಲೆ. ಇನ್ನು ಕ್ಯಾಶ್ ಎಷ್ಟಿದೆ, ಯಾವ ಬ್ಯಾಂಕಲ್ಲಿದೆ, ಆಯಿತಾ. ಅದಾದಮೇಲೆ ಮನೆ ಎಷ್ಟಿದೆ, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ಬೇರೆ ಇದೆ ಅಂತ ತೋರಿಸ್ಬೇಕು. ಇನ್ನು ಯಾವ್ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, NSC ಸರ್ಟಿಫಿಕೇಟ್ಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಟೋಟಲ್ ನೋಡ್ಬೋದು, ಎಷ್ಟೊಂದು ಮಾಡಿದ್ದಾರೆ. ಈ ಥರದ್ದೆಲ್ಲ ಡೀಟೇಲ್ಸ್ ಹಾಕಲೇಬೇಕು. LICನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಆಮೇಲೆ ಗೋಲ್ಡ್ ಎಷ್ಟಿದೆ ನಮ್ಮ ಹತ್ರ, ವೆಹಿಕಲ್ಸ್ ಎಷ್ಟಿದೆ, ಎಲ್ಲ ತೋರಿಸ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಅವರು ಅವ್ರ ಡೀಟೇಲ್ಸ್ ಹಾಕಿರೋದು. ಗೋಲ್ಡ್ ರಿಂಗ್ 4, ಟೋಟಲ್ ವೆಯ್ಟು 45 ಗ್ರಾಮು, 85% ಆವ್ರೇಜ್ ರೇಟು, 22 ಕ್ಯಾರೆಟು, ಎಲ್ಲನೂ ಮೆನ್ಷನ್ ಮಾಡ್ತಾರೆ. ಅದ್ರ ವ್ಯಾಲ್ಯೂ ಎಷ್ಟಿದೆ. ಇನ್ನು ಅದರ್ ಅಸೆಟ್, ಬೇರೆದೇನೇನು ಅಸೆಟ್ ಇದೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಒಂದೊಂದು ಡೀಟೇಲ್ಸ್ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಪ್ರಧಾನಮಂತ್ರಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿಯವರ ಡೀಟೇಲ್ಸ್ ಇದು. ಅವ್ರದ್ದೊಂದು ಮನೆ ಕೂಡ ಇದೆ. ಆ ಮನೆ ಎಷ್ಟು ಬೆಲೆ ಬಾಳುತ್ತೆ, 1,10,00,000 ಬೆಲೆ ಬಾಳುತ್ತೆ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಡ್ರೆಸ್ ಕೂಡ ಅದರಲ್ಲಿ ಹಾಕಿರಬೇಕು. ಅದನ್ನ ಬಿಟ್ಟು ಬೇರೆ ಅಸೆಟ್ಗಳು, ಬೇರೆ ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಇನ್ನು ಲೋನ್ ಏನಾದರೂ ಇದೆಯಾ, ಇಂಥ ಡೀಟೇಲ್ಸ್ ಎಲ್ಲ ಇದರಲ್ಲಿ ಹಾಕಲೇಬೇಕು. ಕಾರಣ ಇವರು ಎಷ್ಟು ಸಂಪಾದನೆ ಮಾಡ್ತಾರೆ, ಜನಕ್ಕೆ ಮೋಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರಾ, ಇಲ್ಲ ಇವರು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರಾ, ಇಲ್ಲ ಸೋರ್ಸ್ ಆಫ್ ಇನ್ಕಮ್ ಬೇರೆ ಏನಾದರೂ ಇದೆಯಾ, ಅದನ್ನೆಲ್ಲ ತೋರಿಸ್ಲೇಬೇಕು. ಅವಾಗ ಮಾತ್ರ ನಿಯತ್ತಾಗಿರೋರು ಯಾರು ರಾಜಕಾರಣಿ ಅನ್ನೋದು ಗೊತ್ತಾಗುತ್ತೆ. ಇಂಥ ಡೀಟೇಲ್ಸ್ಗೋಸ್ಕರನೇ ಈ ಮೈ ನೇತಾ ಆ್ಯಪ್ ಮಾಡಿದ್ದಾರೆ.
ಇದರಲ್ಲಿ ಈಗ ನಾವು ನಮ್ಮ ದೇಶದ ಪ್ರಧಾನಮಂತ್ರಿದೇ ಡೀಟೇಲ್ಸ್ ತಿಳ್ಕೊಬೋದು ಅಂದರೆ ನಮ್ಮ ರಾಜ್ಯದಲ್ಲಿರುವಂಥ MP MLAಗಳ ಡೀಟೇಲ್ಸ್ ತಿಳ್ಕೊಂಡು ವೋಟ್ ಹಾಕೋಕ್ಕಾಗಲ್ವಾ? ಅವರು ಹಿಂದೆ ಇದ್ದಂಥ ಪೋಸ್ಟು ಯಾವುದು ಅದೆಲ್ಲ ಡೀಟೇಲ್ಸ್ ಇದ್ರಲ್ಲಿ ಸಿಕ್ಬಿಡುತ್ತೆ. ಯಾವ ಪೋಸ್ಟಲ್ಲಿ ಇದ್ರು, ಏನು ಕೆಲಸ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ನಾವು ಇದರಲ್ಲಿ ನೋಡ್ಕೋಬೋದು. ಆ ರೀತಿ ನಾವು ಒಬ್ಬೊಬ್ರದನ್ನೇ ತಿಳ್ಕೊಳ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ನಾವು ವೋಟ್ ಹಾಕಬೇಕು ಅಂದರೆ ಯಾರು ವೋಟ್ ಹಾಕ್ತಾ ಇದ್ದೀವಿ, ಹೇಗೆ ವೋಟ್ ಹಾಕ್ತಾ ಇದೀವಿ, ಅದರಿಂದ ಒಳ್ಳೇದಾ ಕೆಟ್ಟದ ಇಂಥದನ್ನು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ನಾನು ಅದೇ ಹೇಳದ್ನಲ್ಲ, ಪ್ರಧಾನಮಂತ್ರಿ ಅವ್ರದ್ದು 2007 ಮಣಿನಗರಲ್ಲಿ ನಿಂತಿದ್ರು, 57 ಏಜು. ಅವಾಗ BJPನಲ್ಲಿ ನಿಂತಿದ್ರು, ಯಾವುದೇ ಕ್ರಿಮಿನಲ್ ಕೇಸಸ್ ಇರಲಿಲ್ಲ. ಅವಾಗಿದ್ದಂಥ ಆಸ್ತಿ ಒಂದೊಂದನ್ನು ಡಿಟೇಲ್ ಹಾಕೊಂಡು ಹೋಗ್ತಾರೆ. ಇಲ್ಲಿ 2014 ಪ್ರೈಮ್ ಮಿನಿಸ್ಟರ್ ಆದರು, ಎಲ್ಲ ಡೀಟೇಲ್ಸು ಇದ್ರಲ್ಲಿ ಸಿಕ್ಬಿಡುತ್ತೆ. ಈ ರೀತಿ ನಾವು ಒಬ್ಬೊಬ್ಬರನ್ನೇ ತಿಳ್ಕೊಂಡು ವೋಟ್ ಹಾಕೋ ಪ್ರಯತ್ನ ಮಾಡೋಣ. ಆದಷ್ಟು ಒಳ್ಳೆ ವ್ಯಕ್ತಿಗಳನ್ನ ಚೂಸ್ ಮಾಡೋಣ. ಇನ್ನು ಮುಂದೆ ನಾನು ಸದ್ಯಕ್ಕೆ ಪೊಲಿಟಿಕ್ಸಲ್ಲಿರುವಂಥ ಕೆಲವಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಆದಷ್ಟು ಎಲ್ಲರಿಗೂ ಇಷ್ಟ ಆಗದೇ ಇರ್ಬೋದು, ಇಷ್ಟ ಆಗೋರು ಇದರಿಂದ ತಿಳ್ಕೊಬೋದು. ಶಾಸನ ರಚನೆ ಆಗೋರ ಬಗ್ಗೆ ತಿಳ್ಕೊಬೋದು, ಶಾಸನ ರಚನೆ ಮಾಡೋರ ಬಗ್ಗೆ ತಿಳ್ಕೊಬೋದು, ಅವರು ಶಾಸನ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ತಿಳ್ಕೊಬೋದು. ಇಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.